ಈ 2,000 ರೂಪಾಯಿನ ಇವತ್ತೇನು ಕೊಡ್ತಾರೆ, ಇದಕ್ಕೆ ನಿಮ್ಮ ಕುಟುಂಬದ ದುಡಿಮೆ ಮಾಡ್ತಕ್ಕಂಥವ್ರಿಂದ 5,000 6,000 ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೋಬ್ನಿಂದ, ನಿಮ್ಮ ಕುಟುಂಬದ ಯಜಮಾನರ ಜೋಬ್ನಿಂದ. ಇದಕ್ಕೆ ಎಚ್ಚೆತ್ಕೊಳ್ಳಿಕ್ಕೆ ಈ 2,000 ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ದಾರಿ ತಪ್ಪಬೇಡಿ ಅಂತಕ್ಕಂಥದ್ದು ಹೇಳಿದ್ದೇನೆ. ಅದಕ್ಕೆ ಮರಳಾಗಬೇಡಿ ಅಂತ ಹೇಳಿದ್ದೇನೆ. ಈ 2,000 ರೂಪಾಯಿಂದ ನಿಮ್ಮ ಕುಟುಂಬಗಳು ಶಾಶ್ವತವಾದ ಬದುಕು ಸಿಗಲ್ಲ. ನನ್ನ ಕಾರ್ಯಕ್ರಮ ಇವತ್ತು ಬೇಕಾಗಿರೋದು 77 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ನಿಮ್ಮನ್ನು ಇನ್ನೂ ಕೈ ಬೇಡಿ ಹಣ ಪಡೀತಕ್ಕಂಥದ್ದಕ್ಕೆ ಇಟ್ಟಿದ್ದಾರೆ. ನನ್ನ ಕಾರ್ಯಕ್ರಮ ಈ ನಾಡಿನ ತಾಯಂದಿರು ಯಾರಾದರೂ ಕಷ್ಟ ಅಂದರೆ ಕೈ ನೀಡಿ ಕೈ ಎತ್ತಿ ಅವರಿಗೆ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿ ಬರಬೇಕು ಅಂತೇಳಿ ಭಾಷಣ ಮಾಡಿದ್ದೇನೆ. ಇದು ನನ್ನ ಕಾರ್ಯಕ್ರಮ ಅಂತೇಳಿ. ಯಾವ ಮಹಿಳೆಯರು ನನ್ನ ಹತ್ರ 2006-7 ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿ ಅಂತೇಳಿ ಮನವಿ ಮಾಡಿದ್ರು. ಎಷ್ಟು ಕೋಟಿ ನನಗೆ ಅವತ್ತು ಆಮಿಷ ಒಡ್ಡಿದ್ರು, ಅದೆಲ್ಲವನ್ನು ಕಾಲಿಂದ ಒದ್ದಿದ್ದೇನೆ. ಅವತ್ತು ಸಾರಾಯಿ ನಿಷೇಧ ಮಾಡ್ತಕ್ಕಂಥ ನಿರ್ಧಾರ ಮಾಡಿದಂಥ ನಾನು, ಮಹಿಳೆಯರಿಗೆ ಗೌರವ ಕೊಡಲಿಕ್ಕೆ, ಆ ಕುಟುಂಬದಲ್ಲಿ ಆಗ್ತಾ ಇದ್ದಂಥ ಚಿತ್ರಹಿಂಸೆಗಳಿಗೆ. ಇದು ನಾನು ಮಾಡಿರ್ತಕ್ಕಂಥ ದ್ರೋಹ ಈ ನಾಡಿನ ತಾಯಂದರಿಗೆ. ಏನು ನಾನಂತ ಅಶ್ಲೀಲವಾದ ಪದ ಏನು ಹೇಳಿದ್ದೇನೆ? ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ದಾರಿ ತಪ್ಪದು ಬೇಡ ಅಂತ ಹೇಳಿದ್ದೇನೆ. ಅದಕ್ಕೇನು ಇಡೀ ರಾಜ್ಯದಂತ, ಏಕೆಂದರೆ ಏನು ಇಲ್ವಲ್ಲ ಇವತ್ತು ಅವರಿಗೆ ವಿಷಯ ಇಲ್ಲ ಮಾತನಾಡೋದಕ್ಕೆ. ನನ್ನ ಮೇಲೆ ಯಾವುದೋ ಮಠಕ್ಕೆ ಹೋಗಿದ್ದು ಏನೋ ಒಂದು ವಿಷಯ ತೆಗೆದ್ರು, ಅದೊಂದು ರಾಜಕೀಯ ಮಾಡ್ಕೊಳಕ್ಕೆ ಹೋದರು, ಪಾಪ ಅದರಿಂದ ನನಗೆ ಪಾಟ್ಲಾದರು. ಈಗ ಇದು ತಗೊಂಡು ಅದೆಂಥದೋ ನನ್ನ ಮೇಲೆ ಧರಣಿ ಮಾಡಬೇಕಂತ ಇವರು. ಅದು ಹೋಗಲಿ, ಮೊನ್ನೆ ಇನ್ನೊಬ್ಬರು ಪಾಪ ಕಂಗನಾ ರಣಾವತ್ತು ಅವರಿಗೆ BJಪಿಯವರು ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ರಿ? ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಯಾವುದೋ ಮಂಡಿ ವಿಲೇಜು ಎಂಥದ್ದು ವಿಲೇಜ್ ಇದು ಪಾರ್ಲಿಮೆಂಟ್ರಿ ಕ್ಷೇತ್ರ, ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ. ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ. ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ. ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ, ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉತ್ತರ ಬಯಸ್ತಾ ಇದ್ದೀರಲ್ಲ, ನಿರ್ಮಲಾ ಸೀತಾರಾಮನ್ ಅವರಿಂದ, ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಕೊಡಬೇಕಿದ್ದಕ್ಕೆ ಹೇಳಿದ್ದೀರಲ್ಲಪ್ಪ. ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಅವಹೇಳನ ಮಾಡಿದ್ದೀರಿ BJP ಟಿಕೆಟ್ ಕೊಟ್ಟರೆ. ಅದೆಲ್ಲ ಇರಲಿ. ಕರ್ನಾಟಕದೊಳಗೆ ನಿಮ್ಮ ರಮೇಶ್ ಕುಮಾರ್ ಏನು ಹೇಳಿಕೆ ಕೊಟ್ಟಿದ್ರು? ಕರ್ನಾಟಕದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ರಪ್ಪ ನೋಡಿದ್ದೀರಾ? ಮರೆತುಬಿಟ್ಟ ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ನ ಏನು ಹೇಳಿದ್ರು ಅಂತ ಹೇಳಿ. ನಿಮ್ಮಿಂದ ನಾನು ಕಲಿಬೇಕು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಹೇಳಿ. ಏನು ಹೇಳಿದ್ರು? ಆನಂದ ಪಡಕ್ಕೆ ಹೇಳಿಲ್ವಾ? ಆನಂದ ಪಡಿ, ಆನಂದ ಯಾವುದಕ್ಕೆ ಪಡಿ ಅಂತ ಹೇಳಿದ್ರು ರಮೇಶ್ ಕುಮಾರ್ ಅವರು? ಭಾಳ ವಾಗ್ಮಿಗಳವರು, ಭಾಳ ಬುದ್ಧಿವಂತರು ಹೇಳಿಕೆ ಕೊಡೋದಕ್ಕೆ ಅಲ್ವೇ? ಇಲ್ಲೆಲ್ಲ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ. ಅತ್ಯಾಚಾರ ಅನಿವಾರ್ಯವಾದರೆ ಆನಂದಿಸಿ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಕಾಂತಿಗಟ್ಟಲೆ ಕೊಡಬಲ್ಲೆ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕರುಗಳ ಅಭಿರುಚಿಗಳೇನಿದೆ ಅಂತೇಳಿ. ಅವನು ಯಾವನ ಮದ್ದೂರಿನಲ್ಲಿ ನನ್ನ ಪಕ್ಷದ ಮಾಜಿ ಶಾಸಕನ ಬಗ್ಗೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟನಲ್ಲ, ಹೇಳಿದ್ರು ನನಗೆ ಅವ್ರ ಮನೆಗೆ ನುಗ್ಗಿಸ್ತೀವಿ ಅಂತ ಹೇಳಿ. ನಾನು ಹೇಳಿದೆ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಎಂದೆ. ಕೆದಕಿದ್ದವನೇ ಅಲ್ಲಿ MLA ಗಂಡಸ್ತನದ ಬಗ್ಗೆ ಆ ಪದ ಬಳಸಿರ್ತಕ್ಕಂಥ MLA ಏನಪ್ಪ ಗೌರವ ಕೊಟ್ಟು ಶಾಲೆ ಹಾಕಿದಿರಿ ಅಲ್ವಾ? ಆ ಪದ ಬಳಕೆ ಮಾಡಿದ್ದಕ್ಕೆ ಇನ್ನೊಂದು ಕುಟುಂಬದ ಹೆಣ್ಮಕ್ಳ ಬಗ್ಗೆ ಶಾಲೆ ಓದಿಸಿರ್ಬೇಕು, ಸನ್ಮಾನ ಮಾಡಿ ಮೈಸೂರು ಪೇಟ ಹಾಕಿ. ಇನ್ನು ನಿಮ್ಮ ಶಿವಶಂಕರಪ್ಪನವರು ಮಹಿಳೆಯರನ್ನ ಎಲ್ಲಿಡಬೇಕು ಅಂತ ಹೇಳಿದ್ರು? ಮೊನ್ನೆ ತಾನು ಇತ್ತೀಚೆಗೆ ಅಡುಗೆ ಮನೆ ಬಿಟ್ಟು ಹೊರಗಡೆ ತರಬಾರ್ದು ಅಂತ ಹೇಳಲಿಲ್ವಾ? ಅದಕ್ಕೆ ನೀವೇ ಕ್ಷಮೆ ಕೋರಿದ್ದೀರಿ, ಹೇಳಿ ತಪ್ಪು ಅಂತ. ಅದಕ್ಕಾದರೆ ತಪ್ಪು ಅಂತ ಹೇಳೋಕ್ಕಾಯಿತು, ಬೇರೆದಕ್ಕೆ ಯಾಕೆ ಹೇಳಲಿಲ್ಲ? ವಹಿಸ್ಕೊಂಡಿದ್ದೀರಲ್ಲ. ಇವತ್ತು ನಿಮ್ಮ
ಈ ಇಶ್ಯೂ ಮೇಲೆ ಚುನಾವಣೆ ಜನತೆಯ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥದ್ದೇನಿದೆ, ನೂರಾರು ನಿದರ್ಶನ ಕೊಡಬಲ್ಲೆ. ನಿಮ್ಮ ಹೇಳಿಕೆಗಳು, ನೀವು ಸಾರ್ವಜನಿಕವಾಗಿ ಯಾವ ರೀತಿ ನಡ್ಕೊಂಡಿದ್ದೀರಿ, ಎಷ್ಟು ಕುಟುಂಬಗಳನ್ನು ನಿಮ್ಮ ಆಸ್ತಿಯ ಒಂದು ದುರಾಸೆಗೆ ಏನೇನು ಮಾಡ್ಕೊಂಬಂದಿದ್ದೀರಿ 30 ವರ್ಷದಲ್ಲಿ, ಬೇಕಾದಷ್ಟು ಪ್ರಕರಣಗಳಿದ್ದಾವೆ. ಇವತ್ತು ಇದಿಟ್ಕೊಂಡು ನನ್ನ ಮೇಲೆ ಎದುರಿಸ್ಲಿಕ್ಕೆ ಸಾಧ್ಯವ ನೀವು? ನಾನು ಈಗಲೂ ಹೇಳ್ತೇನೆ, ನಾನು ಅವತ್ತು ಹೇಳಿರ್ತಕ್ಕಂಥದ್ದು ನಾಡಿನ ಜನತೆಗೆ, ನನ್ನ ತಾಯಂದಿರಿಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ, ನಿಮ್ಮ ಬದುಕನ್ನು ಇವತ್ತು ಹಾಳು ಮಾಡ್ತಾರೆ ಅಂದರೆ, ಬದುಕನ್ನು ಅಂದರೆ ಬೇರೆ ರೀತಿಯಲ್ಲ ನಾನು ಹೇಳಿದ್ದು, ನಿಮ್ಮ ಕುಟುಂಬಗಳ ಬದುಕಿದೆಯಲ್ಲ, ಸರ್ಕಾರಗಳು ಯಾವ ರೀತಿ ನಡಿಬೇಕು ಅನ್ನೋದು. ನನ್ನ ಪಂಚರತ್ನ ಕಾರ್ಯಕ್ರಮ, ಫ್ರೀ ಸ್ಕೂಲ್ಗಳು ಕಟ್ಟಬೇಕು, ಫ್ರೀ ಆರೋಗ್ಯಕ್ಕೆ ಆಸ್ಪತ್ರೆಗಳು ಕಟ್ಟಬೇಕು, ರೈತರ ಬದುಕನ್ನು ಸರಿಪಡಿಸಬೇಕು ಅಂತಕ್ಕಂಥ ನನ್ನ ಯೋಜನೆ. ಸದೃಢವಾಗಿ ಆರ್ಥಿಕವಾಗಿ ಬೆಳೆಸಬೇಕು ಜನಗಳನ್ನ ಅಂತೇಳಿ 2000 ರೂಪಾಯಿ ಕೊಟ್ಟ ತಕ್ಷಣ ಸಾಮಾಜಿಕ ನ್ಯಾಯ. ಪಾಪ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಈಗಲೂ ನನಗೆ ಪ್ರತಿಷ್ಠೆ ಇಲ್ಲ. ನನ್ನ ಆ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಅಂತ ನನ್ನ ಹೇಳಿಕೆ, ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದ್ದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ. ನಾನು ನಿಮ್ಮ ಥರ ನಾನು ಬದುಕಿಲ್ಲ. ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ, ಯಾಕೆಂದರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ, ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡ್ಲಿಕ್ಕೆ ಆ ಮಾತು ಹೇಳಿಲ್ಲ, ಪದ ಬಳಕೆ ಮಾಡಿಲ್ಲ. ಅದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಸುರ್ಜಿವಾಲ ಇವತ್ತು ನನಗೆ ಹೇಳಿಕೆ ಕೊಡ್ತಾರೆ, ಏನು ಹೇಳ್ತಾರೆ ಅಂತೇಳಿ. ಸುರ್ಜಿವಾಲ, ನೀನೇನು ಹೇಳಿದ್ದೆ ಹೇಳಪ್ಪ ಹೇಮಾ ಮಾಲಿನಿ ಬಗ್ಗೆ? ಏನು ಭಾಳ ಸರ್ಟಿಫಿಕೇಟ್ ಕೊಟ್ಟು ಘನಂದಾರಿ ಪದ ಉಪಯೋಗ ಮಾಡಿದ್ರಿ. ಆ ಕಾಂಗ್ರೆಸ್ನ ಮಹಿಳಾ ಮಣಿಗಳಿಗೆ ಅದೊಂದು ಸ್ವಲ್ಪ ಓದಿ ಅಂತ ಹೇಳ್ತೀನಿ. ಇವತ್ತೇನು ನನ್ನ ವಿರುದ್ಧ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಕಲ್ತ್ಬಿಟ್ಟವ್ರಿಗೆ ಎಲ್ಲರೂ. ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು, ಏನಾದರೂ ಅವ್ರ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್. ನಿಮ್ಮ ಗೋ ಬ್ಯಾಕ್ಗೆ ಎದುರ್ಕೊಂಡು ಕೂತ್ಕೊಳ್ಳಾರ, ತಪ್ಪು ಮಾಡದೇ ಇರೋರು. ಇಲ್ಲೆಲ್ಲ ಯಾವುದೋ ಟಿ ವಿ ನೋಡ್ತಿದ್ದೆ ಈಗ, ಯಾವುದೋ ಒಂದು ಕ್ಲಿಪ್ಪಿಂಗ್ನ, ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ NOC ಕೊಡಬೇಕಲ್ಲ, ಭಾಷಣ ಮಾಡ್ತಾರೆ ರೋಗಿಯಲ್ಲಿ. ನೀವೇನಿದ್ದೀರಿ ಇಲ್ಲಿ 1,500 2,000 ಜನ, ನಿಮ್ಗೆ NOC ಇಶ್ಯೂ ಆಗಬೇಕು ಅಂದರೆ ನನ್ನ ತಮ್ಮನಿಗೆ ಮತ ಹಾಕಿ ಆಮೇಲೆ ಬನ್ನಿ ನನ್ನ ಹತ್ರ, ಆಮೇಲೆ NOC ಕೊಡಿಸ್ತೀನಿ. ನನ್ನ ತಮ್ಮನ